ದೇವತೆ ಹೃದಯದ ದೇವತೆ ಸೂಚನೆ. ಹಾಯ್ ಫ್ರೆಂಡ್ಸ್, ಈ ಥರ ವಿಡಿಯೋನ ಇನ್ಶಾಟ್ ಆ್ಯಪಲ್ಲಿ ಹೇಗೆ ಕ್ರಿಯೇಟ್ ಮಾಡೋದು ಅಂತ ನೋಡ್ಕೊಳ್ಳೋಣ. ಮೊದಲಿಗೆ ಇನ್ಶಾಟ್ ಆ್ಯಪ್ನ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡ್ಕೊಂಡಿದ್ದಾದಮೇಲೆ ಕ್ರಿಯೇಟ್ ನ್ಯೂ ಅಂತ ಇದೆ ನೋಡಿ, ಇಲ್ಲಿ ವಿಡಿಯೋ ಫೋಟೋ ಕಾಲೇಜ್ ಅಂತಿದೆ. ನಾವು ವಿಡಿಯೋ ಕ್ರಿಯೇಟ್ ಮಾಡಬೇಕು ಅಂದರೆ ವಿಡಿಯೋ ಮೇಲೆ ಕ್ಲಿಕ್ ಮಾಡಿ ನ್ಯೂ ಅಂತ ಕೊಡಿ. ನಾವಿಲ್ಲಿ ಇಮೇಜ್ನ ಸೆಲೆಕ್ಟ್ ಮಾಡಬೇಕು. ನಿಮ್ಗೆ ಯಾವ ಇಮೇಜ್ ಬೇಕೋ ಆ ಇಮೇಜ್ನ ಸೆಲೆಕ್ಟ್ ಮಾಡಿ. ನಾನಿಲ್ಲಿ 5 ಫೋಟೋನ ಸೆಲೆಕ್ಟ್ ಮಾಡ್ತಾಯಿದ್ದೀನಿ. ನಿಮ್ಗೆ ಎಷ್ಟು ಫೋಟೋ ಬೇಕೋ ನೀವು ಅಷ್ಟು ಫೋಟೋನ ಸೆಲೆಕ್ಟ್ ಮಾಡ್ಬೋದು. ಇಲ್ಲಿ ಕ್ಲಿಕ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ. ಇವಾಗ ಇಲ್ಲಿ ಕ್ಯಾನ್ವಾಸ್ ಅಂತಿದೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ 9.16 ರೇಷನ್ನ ಸೆಲೆಕ್ಟ್ ಮಾಡಿ. ಇದ್ರ ಸೈಜ್ನ 50 ಇಟ್ಕೊಳ್ಳಿ. ಇಲ್ಲಿ ಡಬಲ್ ಕ್ಲಿಕ್ ಮೇಲೆ ಕ್ಲಿಕ್ ಮಾಡಿ ಅಪ್ಲೈ ಟು ಆಲ್ ಅಂತ ಕೊಡಿ. ಎಲ್ಲ ಫೋಟೋಸ್ ಕೂಡ ಜೂಮ್ ಆಗಿರುತ್ತೆ. ಕೆಲವೊಂದು ಫೋಟೋಸು ಜಾಸ್ತಿ ಜೂಮ್ ಆಗಿದ್ದರೆ ಈ ಬೆರಳಿಂದ ಈ ಥರ ಸ್ಲೈಡ್ ಮಾಡಿ. ಇದೇ ಥರ ಎಲ್ಲ ಫೋಟೋಸ್ಗೂ ಆ್ಯಡ್ ಮಾಡ್ತಾ ಹೋಗಿ. ಕೆಲವೊಂದು ತುಂಬ ಜೂಮ್ ಆಗಿಬಿಟ್ಟಿರುತ್ತೆ, ಅದನ್ನ ಕರೆಕ್ಟಾಗಿ ಪ್ಲೇಸ್ ಮಾಡ್ಕೊಳ್ಳಿ. ಕೆಲವೊಂದು ಫೋಟೋಸು ಕರೆಕ್ಟಾಗಿ ಪ್ಲೇಸ್ ಆಗಿರುತ್ತೆ. ನಿಮ್ಗೆ ಯಾವ ಥರ ಫೋಟೋ ಬೇಕು ಅಂತ ನೋಡಿ ಆ ಥರ ಫೋಟೋನ ಪ್ಲೇಸ್ ಮಾಡ್ಕೊಳ್ಳಿ. ಇವಾಗ ಎಲ್ಲ ಫೋಟೋಸ್ ಡ್ಯೂರೇಷನ್ ಕೂಡ 5 ಸೆಕೆಂಡ್ ಬಂದಿದೆ. ನಮಗೆ ಅಷ್ಟು ಬೇಡ ಅಂದರೆ ಡ್ಯೂರೇಷನ್ಗೆ ಹೋಗಿ 3 ಸೆಕೆಂಡ್ ಇಟ್ಕೊತಾ ಇದ್ದೀನಿ. ಇಲ್ಲಿ ಡಬಲ್ ಮಾರ್ಕ್ ಕಾಣಿಸ್ತಿದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡಿ ಅಪ್ಲೈ ಟು ಆಲ್ ಅಂತ ಕೊಡಿ. ಇವಾಗ ಎಲ್ಲ ಫೋಟೋಸ್ ಕೂಡ 3 ಸೆಕೆಂಡ್ ಬಂದಿರುತ್ತೆ. ಇವಾಗ ಫಸ್ಟು ನಿಮ್ಮ ಸೆಲೆಕ್ಟ್ ಮಾಡ್ಕೊಳ್ಳಿ. ಆ್ಯನಿಮೇಷನ್ಗೆ ಹೋಗಿ ಇದರಲ್ಲಿ ಇನ್ ಔಟ್ ಕಂಬೋ ಲೂಪ್ ಅಂತ ಇದೆ, ಅದರಲ್ಲಿ ಕಂಬೋನ ಸೆಲೆಕ್ಟ್ ಮಾಡ್ಕೊಳ್ಳಿ. ಕಂಬೋದಲ್ಲಿ ಕರ್ವ್ ಇನ್ ಅಂತ ಇದೆ, ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಓಕೆ ಕೊಡಿ. ಸೆಕೆಂಡು ನಿಮ್ಮ ಸೆಲೆಕ್ಟ್ ಮಾಡ್ಕೊಳ್ಳಿ. ಆ್ಯನಿಮೇಷನ್ಗೆ ಹೋಗಿ ಕಂಬೋಗೆ ಹೋಗಿ ಕರ್ವ್ ಔಟ್ ಅಂತ ಇದೆ, ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಓಕೆ ಕೊಡಿ. ಥರ್ಡು ನಿಮ್ಮ ಸೆಲೆಕ್ಟ್ ಮಾಡ್ಕೊಳ್ಳಿ. ಆ್ಯನಿಮೇಷನ್ಗೆ ಹೋಗಿ ಕಂಬೋಗೆ ಹೋಗಿ ಇಲ್ಲಿ ಸುಮಾರಷ್ಟು ಇಫೆಕ್ಟ್ ಇದೆ. ನಿಮ್ಗೆ ಯಾವ ಬೇರೆ ಇಫೆಕ್ಟ್ ಬೇಕಾದರೂ ನೀವು ಇಲ್ಲಿ ಆ್ಯಡ್ ಮಾಡ್ಕೋಬೋದು. ನಾನು ಥರ್ಡ್ ಒನ್ನು ಶಟರ್ ಇನ್ ಅಂತ ಇದೆ, ಅದನ್ನ ಶಟರ್ ಇನ್ ಅಂತ ಇದೆ, ಅದನ್ನ ಸೆಲೆಕ್ಟ್ ಮಾಡ್ತಾಯಿದ್ದೀನಿ. ಓಕೆ ಕೊಡಿ. ಫೋರ್ತ್ ಇಮೇಜ್ಗೆ ಆ್ಯನಿಮೇಷನ್ಗೆ ಹೋಗಿ ಕಂಬೋಗೆ ಹೋಗಿ ಇಲ್ಲಿ ವೈಪ್ ಔಟ್ ಅಂತ ಇದೆ, ಅದನ್ನ ಸೆಲೆಕ್ಟ್ ಮಾಡ್ತಾಯಿದ್ದೀನಿ. ಇದೇ ಥರ ನೀವು ಆ್ಯನಿಮೇಷನ್ಗೆ ಹೋಗಿ ಕಂಬೋಗೆ ಹೋಗಿ ಬೇರೆ ಬೇರೆ ಥರದ್ದು ಆ್ಯನಿಮೇಷನ್ನ ಆ್ಯಡ್ ಮಾಡ್ಬೋದು. ಇವಾಗ ಎಲ್ಲ ಫೋಟೋಸ್ಗೆ ಆ್ಯನಿಮೇಷನ್ ಆ್ಯಡ್ ಮಾಡಿದ್ಮೇಲೆ ಇಲ್ಲಿ 2 ಫೋಟೋಸ್ ಮಧ್ಯೆ ಒಂದು ವೈಟ್ ಕಲರ್ ಬಾಕ್ಸ್ ಕಾಣಿಸ್ತಿದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡಿ ನಾವಿಲ್ಲಿ ಇಫೆಕ್ಟ್ನ ಆ್ಯಡ್ ಮಾಡಬೇಕು. ನಾನಿಲ್ಲಿ ಡಿಸ್ಟಾರ್ಟ್ ಅಂತ ಇದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಸೆಕೆಂಡ್ ಒನ್ ಆಪ್ಷನ್ ಇದೆ ನೋಡಿ, ಅದನ್ನ ಸೆಲೆಕ್ಟ್ ಮಾಡ್ತಾಯಿದ್ದೀನಿ. ಇಲ್ಲಿ ಡಬಲ್ ಕ್ಲಿಕ್ ಮೇಲೆ ಕ್ಲಿಕ್ ಮಾಡಿ ಅಪ್ಲೈ ಟು ಆಲ್ ಅಂತ ಕೊಡಿ. ಇವಾಗ ಎಲ್ಲ ಇಮೇಜ್ಗೂ ಕೂಡ ಈ ಇಫೆಕ್ಟು ಆ್ಯಡ್ ಆಗಿರುತ್ತೆ. ವಿಡಿಯೋ ಹೇಗೆ ಬಂದಿದೆ ಅಂತ ನೋಡೋಣ. ವಿಡಿಯೋ ಈ ಥರ ಬಂದಿದೆ. ಇವಾಗ ಪಿಪ್ ಅಂತ ಇದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡಿ ಇಲ್ಲೊಂದು ಮ್ಯೂಸಿಕ್ ಲೈನ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಮ್ಯೂಸಿಕ್ ಲೈನ್ ಮೇಲೆ ಕ್ಲಿಕ್ ಮಾಡಿ ಬ್ಲೆಂಡ್ ಅಂತ ಹೋಗಿ ಅಲ್ಲಿ ಸ್ಕ್ರೀನ್ ಅಂತ ಕೊಟ್ಕೊಳ್ಳಿ. ಅದು ಬ್ಯಾಕ್ಗ್ರೌಂಡು ರಿಮೂವ್ ಆಗುತ್ತೆ. ಇವಾಗ ಇದು ಈ ಥರ ಬರ್ತಾ ಇರುತ್ತೆ. ಇದು ನನ್ನ ಇಮೇಜ್ಗಿಂತ ಜಾಸ್ತಿ ಬಂದಿರುತ್ತೆ. ಇಲ್ಲಿ ಹೋಗಿ ಸ್ಪ್ಲಿಟ್ ಅಂತ ಇದೆ ನೋಡಿ, ಸ್ಪ್ಲಿಟ್ ಮಾಡಿ ಮುಂದಿರೋ ಪಾರ್ಟ್ಸ್ನ ಡಿಲೀಟ್ ಮಾಡಿ. ನಾವು ಇದೊಂದು ಮ್ಯೂಸಿಕ್ನ ಆ್ಯಡ್ ಮಾಡೋಣ. ಮ್ಯೂಸಿಕ್ಕಿಗೆ ಹೋಗಿ ಇಲ್ಲಿ ಮೈ ಮ್ಯೂಸಿಕ್ ಅಂತ ಇದೆ. ಇಲ್ಲಿ ನಮ್ಮ ಹತ್ರ ಇರೋ ಎಲ್ಲ ಮ್ಯೂಸಿಕ್ಸು ಇರುತ್ತೆ. ನಿಮ್ಗೆ ಯಾವ ಮ್ಯೂಸಿಕ್ ಬೇಕೋ ಆ ಮ್ಯೂಸಿಕ್ನ ನೀವಿಲ್ಲಿ ಯೂಸ್ ಮಾಡ್ಕೋಬೋದು. ಇವಾಗ ನಿಮ್ಗೆ ಯಾವ ಸಾಂಗ್ ಬೇಕೋ ಆ ಸಾಂಗ್ನ ಸೆಲೆಕ್ಟ್ ಮಾಡ್ಕೊಳ್ಳಿ, ಯೂಸ್ ಅಂತ ಕೊಟ್ಕೊಳ್ಳಿ. ಅದು ಇಲ್ಲಿ ಬಂದು ಪ್ಲೇ ಆಗುತ್ತೆ. ಇವಾಗ ಈ ಸಾಂಗ್ ಕೂಡ ನಮ್ಮ ಇಮೇಜ್ಗಿಂತಲೂ ಜಾಸ್ತಿ ಬಂದಿರುತ್ತೆ. ಹಾಗಾಗಿ ಇಮೇಜ್ ಮೇಲೆ ಕ್ಲಿಕ್ ಮಾಡಿ ಸ್ಪ್ಲಿಟ್ ಅಂತ ಕೊಡಿ. ಉಳಿದ ಪಾರ್ಟ್ಸ್ನ ಡಿಲೀಟ್ ಅಂತ ಕೊಟ್ಕೊಳ್ಳಿ, ಕಟ್ ಆಗುತ್ತೆ. ಇವಾಗ ಆನ್ ಮಾಡ್ಕೊಂಡು ನೋಡ್ಕೊಳ್ಳಿ ಎಲ್ಲ ಕರೆಕ್ಟಾಗಿ ಬಂದಿದೆ ಅಂತ. ನಾನು ಆವಾಗಲೇ ಒಂದು ಮ್ಯೂಸಿಕನ್ನು ಆನ್ ಮಾಡಿದ್ನಲ್ಲ, ಅದಕ್ಕೆ ಸೌಂಡ್ ಬರ್ತಾಯಿದೆ. ಹಾಗಾಗಿ ವಾಲ್ಯೂಮ್ಗೆ ಹೋಗಿ ಆ ಸೌಂಡನ್ನ ನಾನು ಕಂಪ್ಲೀಟಾಗಿ 0 ಮಾಡ್ತಾಯಿದ್ದೀನಿ. ಇವಾಗ ನಮ್ಮ ಸಾಂಗ್ ಮಾತ್ರ ಕೇಳಿಸುತ್ತೆ.
ವಿಡಿಯೋ ಈ ಥರ ಬಂದಿದೆ. ಇವಾಗ ಕ್ಲಿಕ್ ಮಾಡಿ ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಕ್ವಶನ್ ಮಾರ್ಕ್ ಬೇಕಾ ಸೇವ್ ಅಂತ ಇದೆ ನೋಡಿ, ಅದ್ರ ಮೇಲೆ ಸೇವ್ ಅಂತ ಕೊಟ್ಕೊಳ್ಳಿ. ಸೇವ್ ಅಂತ ಕೊಟ್ಟ ಮೇಲೆ ಈ ವಿಡಿಯೋ ನಮ್ಮ ಗ್ಯಾಲರಿಗೆ ಸೇವ್ ಆಗಿರುತ್ತೆ. ಇದೇ ಥರ ನಾವು ವಿಡಿಯೋನ ನೋಡ್ತಾಯಿರಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ಸ್ ಮಾಡಿ. ಇದೇ ಥರ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡ್ತಾಯಿರಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.